Okay, dear children, you are welcome to Akanna Spoken English class. As you know that, I am Chandrakant Akanna. And dear children, in today's class, we are going to learn R. Okay? ಮಕ್ಕಳೇ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಆರನ್ನ ಕಲಿತಾ ಇದ್ದೀವಿ. ಆರ್ ಅಂದ್ರೆ ಇಟ್ ಈಸ್ ಯೂಸ್ ಫಾರ್ ಪ್ಲೂರಲ್ ಸಬ್ಜೆಕ್ಟ್ಸ್. PLU ಆನ್ ಪ್ಲೂರಲ್ ಸಬ್ಜೆಕ್ಟ್ಸ್. ಆರನ್ನ ಪ್ಲೂರಲ್ ಸಬ್ಜೆಕ್ಟ್ಗೋಸ್ಕರ ಯೂಸ್ ಮಾಡ್ತೀವಿ. ಅದು ಯಾವುದಕ್ಕೆ ಅಂತಂದ್ರೆ ಆರ್ ಈಸ್ ಯೂಸ್ಡ್ ವಿತ್ ವಿ, ಯು ಅಂಡ್ ದೇ. ಓಕೆ, ವಿ ಯು ದೇಗೋಸ್ಕರ ಆರನ್ನ ಏನ್ ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ. ಆರ್ನ ಅರ್ಥ ಏನು ಅಂತಂದ್ರೆ, ಆರ್ ಅಂದ್ರೆ ಇದರ ಅರ್ಥ ಏನು? ಆರ್ ಅಂದ್ರೆ ಆ ಕೆಲಸವನ್ನ ಮಾಡ್ತಾ ಇದೀವಿ ಅಂತ. ಆ ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಂತ, ಆ ಕೆಲಸ ಮಾಡ್ತಾ ಇವೆ ಅಂತ ಹೇಳ್ತಕ್ಕಂಥದ್ದು. ಓಕೆ, ಆರ್ ಅಂದ್ರೆ ನಾವು ಆ ಕೆಲಸವನ್ನ ಮಾಡ್ತಾ ಇದ್ದೀವಿ. ಯಾಗ ಸದ್ಯ ನಾವು ಅವರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅವು ಆ ಕೆಲಸವನ್ನ ಮಾಡ್ತಾ ಇದಾವೆ ಅಂತ ನಿಮಗೆ ಗೊತ್ತಿರಬೇಕು. ವಿ ಅಂದ್ರೆ ನಾವು, ಇವು ಅಂದ್ರೆ ನೀನು ಅಥವಾ ನೀವು. ಇಟ್ ಇಸ್ ಯೂಸ್ ಫಾರ್ ಸಿಂಗುಲರ್ ಅಂಡ್ ಪ್ಲೂರಲ್ ಆಲ್ಸೋ. ಅಂಡ್ ದೇ ಅಂದ್ರೆ ಅವು ಅಥವಾ ಅವರು, ವಸ್ತುಗಳಿಗೋಸ್ಕರ ಮತ್ತು ಇವುಗಳನ್ನ ಮತ್ತೆ ಪ್ರಾಣಿಗಳಿಗೋಸ್ಕರ ಕೂಡ ಇದನ್ನ ನಾವು ಏನ್ ಮಾಡ್ತೀವಿ ಯೂಸ್ ಮಾಡ್ತೀವಿ. ವಿ ಆರ್, ಯು ಆರ್, ದೇ ಆರ್ ಅಂತ ಯೂಸ್ ಮಾಡ್ತೀವಿ. ಇದ್ರ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಈಗ ಸ್ಟ್ರಕ್ಚರು ವಿ, ಯು, ದೇ ಪ್ಲಸ್ ಆರ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಓಕೆ, V4 ಪ್ಲಸ್ ಆಬ್ಜೆಕ್ಟ್. ಪಾಸಿಟಿವ್ ನಲ್ಲಿ ಧನಾತ್ಮಕ ವಾಕ್ಯದಲ್ಲಿ ಏನ್ ಮಾಡ್ತಾರೆ ಇದನ್ನ ವಿ ಯು ದೇ ಪ್ಲಸ್ ಆರ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಇದರೊಂದಿಗೆ ನಾವು V3 ಫಾರ್ಮ್ ಆಫ್ ದ ಸೆಂಟೆನ್ಸ್ ಅನ್ನು, ವರ್ಬ್ ಅನ್ನು ಕೂಡ ಯೂಸ್ ಮಾಡ್ತೀವಿ. ಅದನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಮುಂದೆ ನೋಡೋಣ. ಮೊದಲು ಕೆಲವು ವಾಕ್ಯಗಳೊಂದಿಗೆ ಏನ್ ಮಾಡೋಣ, ನಾವು ಇದನ್ನ ಉಪಯೋಗ ಮಾಡೋದನ್ನ ನೋಡೋಣ. ಈಗ ನೋಡ್ರಿ, ನಾವು ಇದೀವಿ. ಈಗ ಫಾರ್ ಎಕ್ಸಾಂಪಲ್, ನಾನು ಮತ್ತು ನನ್ನ ಗೆಳೆಯ ಕಾಲೇಜಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೇಕಾದ್ರೆ ಮೈ ಫ್ರೆಂಡ್ ಅಂಡ್ ಐ ಆರ್ ಗೋಯಿಂಗ್ ಟು ಕಾಲೇಜ್ ಅಂತ ಹೇಳಬೇಕು. ಆರ್ ಯಾಕಂದ್ರೆ ಇಬ್ರು ಇದೀವಿ. ಓಕೆ, ಈಗ ಏನು ಹಸುಗಳು ಹೊಲದಲ್ಲಿ ಮೇಯುತ್ತಿವೆ ಅಂತ ಹೇಳಬೇಕಾಗಿದೆ ನನಗೆ. ಕೌಸ್ ಆರ್ ಗ್ರೇಸಿಂಗ್ ಇನ್ ದ ಫೀಲ್ಡ್ ಅಂತ ಹೇಳಬೇಕು. ವಿದ್ಯಾರ್ಥಿಗಳು ಬೆಂಚಿನ ಮೇಲೆ ಕುಳಿತುಕೊಂಡಿದ್ದಾರೆ ಅಂತ ಹೇಳಬೇಕಾಗಿದೆ ನನಗೆ. ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಆನ್ ದ ಬೆಂಚ್ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಈ ರೀತಿ ಆಗಿರ್ತಕ್ಕಂಥ ವಾಕ್ಯಗಳನ್ನ ನಾವು ಏನ್ ಮಾಡ್ತೀವಿ ಯೂಸ್ ಮಾಡ್ತೀವಿ. ಅದಕ್ಕೆ ಕೆಲವು ಎಕ್ಸಾಂಪಲ್ಗಳ ಮುಖಾಂತರ ನೋಡೋಣ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತ. ನೋಡ್ರಿ, ಈಗ ವಿ ಆರ್ ಪ್ಲಾನಿಂಗ್ ಫಾರ್ ಅ ಟ್ರಿಪ್. ಓಕೆ, ವಿ ಆರ್ ಪ್ಲಾನಿಂಗ್ ಫಾರ್ ಎ ಟ್ರಿಪ್. ನಾವು ಒಂದು ಟ್ರಿಪ್ಗೋಸ್ಕರ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿ ರವಿ ಅಂಡ್ ಸೀತಾ ಆರ್ ಸ್ಟಡಿಂಗ್ ಇನ್ ಅ ಯೂನಿವರ್ಸಿಟಿ. ರವಿ ಮತ್ತು ಸೀತಾ ಒಂದು ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಸದ್ಯ ಸ್ಟಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿ ಆಲ್ ಚಿಲ್ಡ್ರನ್ ಆರ್ ಸಾಲ್ವಿಂಗ್ ಮ್ಯಾಥಮೆಟಿಕ್ಸ್ ಸಮ್ಸ್. ಆಲ್ ಚಿಲ್ಡ್ರನ್ ಆರ್ ಸಾಲ್ವಿಂಗ್ ಮ್ಯಾಥಮೆಟಿಕ್ಸ್ ಸಮ್ಸ್ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಗಣಿತದ ಸಮಸ್ಯೆಗಳನ್ನ ಬಿಡಿಸ್ತಾ ಇದ್ದಾರೆ ಅಂತ. ಅದೇ ರೀತಿ ಮೈ ಫಾದರ್ ಅಂಡ್ ಮದರ್ ಆರ್ ಸಪೋರ್ಟಿಂಗ್ my father and mother are supporting for my education. My father and mother are supporting for my education ಅಂತ ಹೇಳ್ತಕ್ಕಂಥದ್ದು. ಇವೆಲ್ಲ
ಒಂದು ಪಾಸಿಟಿವ್ ವಾಕ್ಯಗಳು, ಇವೆಲ್ಲ ಧನಾತ್ಮಕ ವಾಕ್ಯಗಳಾಗಿ ನಾವು ಆರನ್ನ ಈ ರೀತಿ ಯೂಸ್ ಮಾಡ್ತೀವಿ. ಆರಂದ್ರೆ ಸದ್ಯ ಅವರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅವು ಆ ಕೆಲಸವನ್ನ ಮಾಡ್ತಾ ಇವೆ, ನಾವು ಆ ಕೆಲಸವನ್ನ ಮಾಡ್ತಾ ಇದ್ದೀವಿ, ನೀನು ಆ ಕೆಲಸವನ್ನ ಮಾಡ್ತಾ ಇದೀಯಿ. ಉದಾಹರಣೆಗೆ ಈಗ ಸಿಂಗ್ಲರ್ ಆಗಿರ್ತಕ್ಕಂಥದ್ದು, ನಿಮ್ಮ ಗೆಳೆಯ ಎದುರುಗಡೆ ಇದ್ದಾನೆ, ಅವನಿಗೆ ಹೇಳ್ತೀರಿ ಟುಡೇ ಯು ಆರ್ ಗೋಯಿಂಗ್ ಟು ದ ಕಾಲೇಜ್, ಟುಮಾರೋ ಯು ಆರ್ ರೈಟಿಂಗ್ ದ ಎಕ್ಸಾಮಿನೇಷನ್ ಅಂತ ಹೇಳ್ತಕ್ಕಂತಹ ಕೆಲವು ವಿಚಾರಗಳಿಗೆ ನಾವೇನ್ ಮಾಡ್ತೀವಿ, ಆರನ್ನ ಯೂಸ್ ಮಾಡ್ತೀವಿ. ಆರಂದ್ರೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದೆಲ್ಲ, ಸದ್ಯ ಇವೆ, ಇದಾವೆ, ಆಮೇಲೆ ಇದೀವಿ ಅಥವಾ ಇದೀವಿ ಅಂತ ಹೇಳ್ತಕ್ಕಂಥದ್ದಕ್ಕೆ ಆರನ್ನ ಯೂಸ್ ಮಾಡ್ತೀವಿ. ಈಗ ಫ್ಯಾನ್ಗಳು ತಿಂತಾ ಇದಾವೆ ಅಂತ ಹೇಳ್ಬೇಕಾದ್ರೆ ಫ್ಯಾನ್ಸ್ ಆರ್ ರೊಟೇಟಿಂಗ್ ಅಂತ ಹೇಳ್ತೀವಿ. ಓಕೆ, ಎಲ್ಲಾ ಡೋರ್ಗಳು ಓಪನ್ ಆಗಿವೆ ಅಂತ ಹೇಳ್ಬೇಕಾದ್ರೆ ಆಲ್ ಡೋರ್ಸ್ ಆರ್ ಓಪನ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಇರ್ತಕ್ಕಂಥದ್ದು. ಈಗ ನಾಟ್ ಅಲ್ಲಿ ಹೆಂಗೆ ಯೂಸ್ ಮಾಡ್ತಾರೆ, ಇದನ್ನ ನೆಗೆಟಿವ್ ಅಲ್ಲಿ ಹೆಂಗೆ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ. ಆರ್ ನಾಟ್ ಆರ್ ಆರಂಟ್ ಅಂತ ಯೂಸ್ ಮಾಡ್ತೀವಿ. ಆರ್ ನಾಟ್ ಆರ್ ಆರಂಟ್ ಪ್ಲಸ್ V4. ಓಕೆ, ಇನ್ನು ನೋಡ್ರಿ ಹೆಂಗ, ಆಲ್ ಚಿಲ್ಡ್ರನ್ are not playing in the ground. Okay, all children are not playing in the ground. Understand? Other ರೀತಿ all women, WOMEN, women are not walking in the fields. Understand? ಅದೇ ರೀತಿ my friends are not changing their mind, their decision. My friends are not changing their decision. ಅದೇ ರೀತಿ my teachers are not completing all chapters in this month ಅಂತ ಹೇಳ್ತಕ್ಕಂಥದ್ದು. in this month. ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳೋದಕ್ಕೆ ನಾವು ಏನ್ ಮಾಡ್ತೀವಿ, ಆರ್ ನಾಟ್ ಅನ್ನು ಯೂಸ್ ಮಾಡ್ತೀವಿ. ಆರ್ ನಾಟ್ ಆರ್ ಆರೆಂಟ್ ಅಂತ ಹೇಳ್ತೀವಿ ಮಕ್ಕಳೇ. ಅದಕ್ಕೆ ಇದನ್ನ ಆರ್ ನಾಟ್, ಆಮೇಲೆ ಆರ್. ಈಗ ಇಂಟ್ರಾಗೇಟಿವ್ ಅಲ್ಲಿ ಯಾವ ರೀತಿಯಾಗಿ ಆರ್ ಅನ್ನ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ಏನ್ ಮಾಡೋಣ, ನೋಡೋಣ. ಈಗ ಆರ್, ಓಕೆ, ಆರ್ ಎಲ್ಲಿ ಇಂಟ್ರಾಗೇಟಿವ್ ಅಲ್ಲಿ ಹೆಂಗ್ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಓಕೆ, ಈಗ ಹೆಂಗ್ ಹೇಳ್ತೀವಿ ನಾವು, ಆರ್ ಯು ಅಪಿಯರಿಂಗ್ ಫಾರ್ ದ ಎಕ್ಸಾಮ್ ಅಂದ್ರೆ ನೀವು ಪರೀಕ್ಷೆಯನ್ನು ಬರೀತಾ ಇದ್ದೀರಾ ಅಂತ. ಅದಕ್ಕೆ ಉತ್ತರ ಹೆಂಗ್ ಕೊಡ್ತಾರೆ ಅವರು, ಯು ಅಂತ ಬಂದ್ರೆ ಆಲ್ರೆಡಿ ಹೇಳಿದ್ದೀನಿ ನಾನು ಮೊದಲನೇ ವಿಡಿಯೋದಲ್ಲಿ, ಯು ಅಂತ ಬಂದ್ರೆ ಆನ್ಸರ್ ಅಲ್ಲಿ ಐ ಇರಬೇಕು ಅಥವಾ ವಿ ಅಂತ ಆನ್ಸರ್ ಮಾಡ್ತೀವಿ. ಐ ಆರ್ ವಿ ಅಂತ ಆನ್ಸರ್ ಮಾಡ್ತೀವಿ ನಾವು. ಹೆಂಗಾಗುತ್ತೆ ಇದು ಆನ್ಸರ್, ಹೆಂಗಾಗುತ್ತೆ ಇದು, ಎಸ್ ವಿ ಆರ್ ಅಪಿಯರಿಂಗ್ ಫಾರ್ ದಿ ಎಕ್ಸಾಮ್ ಅಂತ ಹೇಳಿ. ಇಲ್ಲ, ನೋ ವಿ ಆರ್ ನಾಟ್ ಅಪಿಯರಿಂಗ್ ಫಾರ್ ದಿ ಎಕ್ಸಾಮ್ ಅಂತ ಹೇಳ್ತೀವಿ. ಫಾರ್ ದ ಎಕ್ಸಾಮ್ ಅಂತ ಹೇಳ್ತೀವಿ. ವಿ ಆರ್ ನಾಟ್ ಅಪಿಯರಿಂಗ್ ಫಾರ್ ದ ಎಕ್ಸಾಮ್. ಅದೇ ರೀತಿ ಈಗ ನೀವು ವಿದ್ಯಾರ್ಥಿಗಳ ಅಂತ ಕೇಳಬೇಕಾಗಿದೆ ನಮಗೆ. ಆರ್ ಯು ಸ್ಟೂಡೆಂಟ್ಸ್ ಅಂತ ಕೇಳ್ತೀವಿ. ಉತ್ತರ ಏನ್ ಹೇಳ್ತೀವಿ, ಎಸ್ ವಿ ಆರ್ ಸ್ಟೂಡೆಂಟ್ಸ್. ನೋ ವಿ ಆರ್ ನಾಟ್ ಸ್ಟೂಡೆಂಟ್ಸ್ ಅಂತಕ್ಕಂಥ ಉತ್ತರವನ್ನು ನಾವು ಇಲ್ಲಿ ಕೊಡ್ತೀವಿ.
ಕೊಡ್ತೀವಿ. ಈ ರೀತಿಯಾಗಿ ಆರನ್ನ ಪಾಸಿಟಿವ್ ಅಲ್ಲಿ, ನೆಗೆಟಿವ್ ಅಲ್ಲಿ ಮತ್ತೆ ಇಂಟ್ರಾಗೇಟಿವ್ ಅಲ್ಲಿ ಮತ್ತೆ ಯಾರಿಗಾದ್ರೂ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಈ ರೀತಿಯಾಗಿ ಇದನ್ನ ಯೂಸ್ ಮಾಡ್ತೀವಿ. ಮತ್ತೆ ಆರೊಂದಿಗೆ ವಿ ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ಅದು ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ. ಕೆಲವೊಂದು 2-3 ಎಕ್ಸಾಂಪಲ್ಗಳೊಂದಿಗೆ. ಓಕೆ, ಈಗ ಹೇಳ್ತಾರೆ ಏನಂತ, ಆರ್ ಯು ಟೇಕನ್ ದ ಟಿಕೆಟ್ಸ್ ಅಂತ ಒಂದು ಪ್ರಶ್ನೆ ಇದೆ. ಆರ್ ಯು ಟೇಕನ್ ದ ಟಿಕೆಟ್ಸ್, ನೀವು ಟಿಕೆಟ್ಗಳನ್ನು ತೆಗೆದುಕೊಂಡಿದ್ದೀರಾ ಅಂತ. ಆಲ್ರೆಡಿ ಟೇಕನ್ ಅಂದ್ರೆ ವಿ ಥರ್ಡ್ ಫಾರ್ಮ್, ತೆಗೆದುಕೊಂಡಿದ್ದೀರಾ, ಅದಕ್ಕೆ ಉತ್ತರ ಏನ್ ಕೊಡ್ತೀವಿ? ಎಸ್, ವಿ ಆರ್ ಟೇಕನ್ ದ ಟಿಕೆಟ್ಸ್, ವಿ ಆರ್ ಟೇಕನ್ ದ ಟಿಕೆಟ್ಸ್ ಅಂತ ಹೇಳಿ. ಅಂಡರ್ಸ್ಟ್ಯಾಂಡ್? ಅದೇ ರೀತಿ ಆರ್ ದೇ ಆರ್ ಪಾಸಿಟಿವ್ ಅಲ್ಲಿ ಹೇಳ್ಬೇಕಂದ್ರೆ ದೇ ಆರ್ terminated, they are terminated from the ಜಾಬ್ ಅಂತ ಹೇಳಿ. ಅವ್ರ ಕೆಲಸದಿಂದ ಅವರು ತೆಗೆದು ಹಾಕಲ್ಪಟ್ಟರು. ಅವ್ರ ಕೆಲಸದಿಂದ ತೆಗೆದು ಹಾಕಲ್ಪಟ್ಟರು. ಅಂಡರ್ಸ್ಟ್ಯಾಂಡ್? ಅದೇ ರೀತಿ ಪ್ಯಾಸಿವ್ ಅಲ್ಲಿ ಇರ್ತೀವಿ ನಾವು. ಎಕ್ಸಾಮ್ಸ್ ಆರ್ ರಿಟನ್ ಬೈ ದಿ ಸ್ಟೂಡೆಂಟ್ಸ್, ಬೈ ದ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ. ಪರೀಕ್ಷೆಗಳು ವಿದ್ಯಾರ್ಥಿಗಳಿಂದ ಬರೆಯಲ್ಪಟ್ಟವು ಅಂತ ಹೇಳ್ತೀವಿ. ಅದೇ ರೀತಿ ದ ಡೋರ್ ಈಸ್ ಓಪನ್ಡ್, ದ ಡೋರ್ ಈಸ್ ಓಪನ್ಡ್ ಬೈ ದಮ್ ಅಂತಕ್ಕಂತಹ ಮಾತನ್ನ ನಾವು ಹೇಳ್ತೀವಿ. ಅದಕ್ಕೆ ಆರು V4 ಇಂದಿಗೂ ಕೂಡ ಯೂಸ್ ಆಗುತ್ತೆ, ಮತ್ತೆ ಆರು V3 ಯೊಂದಿಗೂ ಕೂಡ ಯೂಸ್ ಆಗುತ್ತೆ, ಆರು ಕಂಟಿನ್ಯೂಸ್ ಅಲ್ಲಿ ಯೂಸ್ ಆಗುತ್ತೆ. ಮತ್ತೆ ಈಗ ತಾನೇ ಮುಗಿದಿರ್ತಕ್ಕಂಥ ಕೆಲಸದ ಬಗ್ಗೆ ಹೇಳಿಕೆಯನ್ನು ಕೊಡೋದಕ್ಕೆ ಆರನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ, ಯು ಟ್ರೈ ಟು ಸ್ಪೀಕ್ ಇಂಗ್ಲಿಷ್. ಇಫ್ ಯು ಡೋಂಟ್ ಟ್ರೈ ಯು ಕಾಂಟ್ ಲರ್ನ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮ ಕೊಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.